ಏನೇನೋ ಪ್ರಯತ್ನ ಮಾಡಿದ್ರು ಕೊನೆಗೂ ಉಳಿಲಿಲ್ಲ. ವಿದ್ಯುತ್ ಶಾಖ ಹೊಡೆದಿದೆ. ನೀರನ್ನು ಕುಡ್ಸಕ್ ಹೋಗ್ಬಿಟ್ರಿ. ಸೊಟ್ಟೆಯ ಕೆಳಭಾಗದಲ್ಲಿ ತುಂಬಾ ಬೇಜಾರಾಯಿತು. ಶಾಸ್ತ್ರೋತ್ತರವಾಗಿ ಮಣ್ಣನ್ನು ಮಾಡಿದೆವು, ಶಾಂತಿ ಸಿಗಲಿ. ಇದು ಪುಟ್ಟ ಸೇವೆ ಅಷ್ಟೇ. ಈ ತರ ಮಾಡೋದೈತಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಪ್ಪ ಅಂತಂದರೆ ಆಗಲೇ ಒಂದು ಕಾಲ್ ರೆಸ್ಕ್ಯೂ ಬಂದಿತ್ತು. ನಮ್ಮ ಚಂದು ಅಟೆಂಡ್ ಮಾಡಿದ್ದ. ಏನು ರೆಸ್ಕ್ಯೂ ಅಂತಂದರೆ ಮಂಕಿ ರೆಸ್ಕ್ಯೂ. ಸೊ ಅದು ಏನೋ ಕರೆಂಟ್ ಹೊಡೆದಿತ್ತಂತೆ. ಎಲ್ಲ ಜನಗಳೆಲ್ಲ ನೀರೆಲ್ಲ ಬಾಯಿಗೆ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಫುಲ್ಲು ಇದಾಗ್ಬಿಟ್ಟು ಡೆತ್ ಆಗಿದೆ. ಸೊ ಹಂಗಾಗಿ ಇವಾಗ ಅದನ್ನು ಮಣ್ಣು ಮಾಡಬೇಕು. ಈ ಹನುಮಂತನ ಉಳಿಸ್ಕೊಳಕ್ಕೆ ಏನೇನೋ ಪ್ರಯತ್ನ ಮಾಡಿದ್ರು ಕೊನೆಗೂ ಉಳಿಲಿಲ್ಲ. ನಗರಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿದ್ಯುತ್ ಶಾಖ ಹೊಡೆದಿದೆ. ದಯವಿಟ್ಟು ಪ್ರಾಣಿಗಳಿಗೆ ಕರೆಂಟ್ ಶಾಕ್ ಹೊಡೆದಾಗ ನೀರನ್ನು ಕುಡ್ಸಕ್ ಹೋಗ್ಬೇಡಿ. ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಬಿಡಿ. ಲಂಗ್ಸ್ ಬ್ಲಾಕ್ ಆಗಿ ಉಸಿರಾಟದ ತೊಂದರೆ ಆಗುತ್ತೆ. ನಮಗೆ ಒಂದು ಕರೆ ಬಂದಾಗ ಹೋಗಿ ನೋಡಿದಾಗ ಆ ಹನುಮಂತನಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ಕರೆಂಟ್ ಶಾಕ್ ಹೊಡೆದಿರುತ್ತದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತೇವೆ. ಆದರೆ ಆ ಹನುಮಂತನಿಗೆ ಉಳಿಸಿಕೊಳ್ಳಲು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದೆವು. ಕೊನೆಗೂ ಆ ಹನುಮಂತ ಉಳಿಲಿಲ್ಲ. ಆಸ್ಪತ್ರೆಯಿಂದ ಕರೆದುಕೊಂಡು ಮಣ್ಣನ್ನು ಮಾಡಲು ಬಂದೆವು. ಏನಪ್ಪಾ ಅಂತಂದ್ರೆ ವಿದ್ಯುತ್ ಕರೆಂಟ್ ಹೊಡೆದ್ಬಿಟ್ಟು ಈ ಮಂಗನ ಸತ್ತೋಗಿರೋದು. ನಾವು ಟ್ರೀಟ್ಮೆಂಟ್ ಕೊಡ್ಸೋಕೆ ನಾನು ಚಂದು ತುಂಬಾ ಅಡ್ಡಾಡ್ದ. ಅಂದ್ರೆ ಅದು ಉಳಿಲಿಲ್ಲ. ಕರೆಂಟ್ ಹೊಡೆದಾಗ ನೀರೆಲ್ಲ ಕುಡಿಸಿ ಅದೆಲ್ಲ ಒಂಥರ ಮೆಲ್ಟ್ ಆದಂಗಾಗಿ ಎಲ್ಲ ಡೆತ್ ಆಯಿತು. ಅದಕ್ಕೋಸ್ಕರ ಒಂದು ಮಾನವೀಯತೆ ಇರಬೇಕು. ಯಾರಿಗೇ ಆಗಲಿ, ಏನೇ ಆಗಿರಲಿ, ಒಂದು ಪ್ರಾಣಿಗೆ ಆಗಿರಲಿ, ಮನುಷ್ಯರಿಗೆ ಆಗಿರಲಿ, ಏನೋ ಒಂದು ತೊಂದರೆ ಆಯಿತು ಅಂದ್ರೆ ನಾವು ಕೈಲಾದಷ್ಟು ಒಂದು ಚಿಕ್ಕ ಸಹಾಯ ಮಾಡೋಣ. ಅದೇ ಏನೋ ಒಂದು ನೀವು ಸಮಾಚಾರ ಮಾಡಿ ನೋಡ್ರಿ. ಮಂಗನ ಶಾಸ್ತ್ರೋತ್ತರವಾಗಿ ಒಂದು ಮಣ್ಣು ಮಾಡ್ತಿದ್ದೀವಿ. ಒಂದು ಬೇಜಾರಾಗ್ತೈತೆ. ಆದರೆ ಆ ಹನುಮಂತನನ್ನು ನೋಡಿ ತುಂಬಾ ಬೇಜಾರಾಯಿತು. ಶಾಸ್ತ್ರೋತ್ತರವಾಗಿ ಮಣ್ಣನ್ನು ಮಾಡಿದೆವು. ಆ ಹನುಮಂತನ ಆತ್ಮಕ್ಕೆ ಶಾಂತಿ ಸಿಗಲಿ. ಸೇವೆ ಮಾಡಲು ಪ್ರಾಣಿಯಾಗಲಿ ಮನುಷ್ಯರಾಗಲಿ ನಮ್ಮ ಕೈಲಾದಷ್ಟು ಒಂದು ಪುಟ್ಟ ಸೇವೆ ಅಷ್ಟೇ. ಮನುಷ್ಯನೇ ಆಗಲಿ ಪ್ರಾಣಿಯಾಗಲಿ ಒಂದು ನಮ್ಮ ಮಾನವೀಯತೆಗೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ನಿಮ್ಮ ಈ ಸಪೋರ್ಟ್ ಇಂದ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡುತ್ತೇನೆ. ಜೊತೆಗೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಜೈ ಶ್ರೀರಾಮ್. ಸೊ ಗಾಯ್ಸ್, ಕೊನೆಗೂ ನಮ್ಮ ಹನುಮಂತನ ಮಣ್ಣು ಮಾಡಿದ್ವಿ. ಈ ನಗರದಲ್ಲಿ ಯಾವ್ದಾನ ಇಲ್ಲಿ ಪೇಟೆಗಳಲ್ಲಿ ಮಂಗನ ಬಂತಂದ್ರೆ ದಯವಿಟ್ಟು ಅದಕ್ಕೆ ಏನಾನ ಆಹಾರಕ್ಕೆ ಬಂದಿರುತ್ತೆ. ಏನಾನ ನಿಮ್ಮ ಕೈಲಾದಷ್ಟು ಆಹಾರ ಕೊಡ್ರಿ. ಹಂಗೇನ ತೊಂದರೆ ಆಯಿತು ಅಂದರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಏನಾನ ಒಂದು ಚಿಕ್ಕ ಸಹಾಯ ಮಾಡಿರಿ. ಉಳಿಸೋ ಪ್ರಯತ್ನ ಮಾಡಿರಿ. ಅವೇನೋ ನಮ್ಮ ಜೊತೆ ಇರಬೇಕು, ಮನೆಗೆ ಇರ್ಬೇಕಂತ ಏನು ಬಯಸಲ್ಲ. ಸೊ ಕಾಡಲ್ಲಿ ಬಿಟ್ಟು ಬಂದರೆ ಆಯಿತು. ನಾನು ಚಂದು ಅಂತೂ ತುಂಬ ಅಂದರೆ ತುಂಬಾ ಅವನು ಟ್ರೈ ಮಾಡ್ದೆ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅವರು ಏನು ಹೇಳ್ತೇವೆ ಅವರು ನೀನು? ಏನೂ ಇಲ್ಲ, ಜನಗಳಿಗೆ ಹೇಳೋದಂದೆ ಯಾವುದೇ ಪ್ರಾಣಿಗಳು ಕರೆಂಟ್ ಶಾಕ್ ಕೊಡಿಸ್ಕೊಂಡು ಏನೇ ಆದರೂ ಫಸ್ಟು ನೀರು ಕುಡಿಸೋದು. ನಿಮಗೆ ನೀರು ಕುಡ್ಸೋಕೆ ಬರಲಿಲ್ಲ ಅಂದರೆ ಕರೆಕ್ಟಾಗಿ ನೀರು ಕುಡಿಸ್ರಿ. ಈ ಮಂಗನ ಕರೆಂಟ್ ಶಾಕ್ ಹೊಡೆದು ಬಿದ್ದಾಗ ನೀರು ಹೆಂಗೆ ಬೇಕೋ ಹಂಗೆ ಕುಡಿಸಿದ್ದಾರೆ. ನೀರು ಅವ್ರು ಕರೆಕ್ಟಾಗಿ ಕುಡಿಸಿಲ್ಲ. ಮೂಗೊಳಗಡೆ ಹೋಗಿ ಲಂಗ್ಸ್ ಎಲ್ಲ ಬ್ಲಾಕ್ ಆಗಿ ಉಸಿರಾಟ ತೊಂದರೆಯಿಂದ ಮಂಗನ ಇವತ್ತು ಡೆತ್ ಆಗಿದೆ. ನಾವು ಉಳಿಸ್ಕೊಳಕ್ಕೆ ಭಾಳ ಪ್ರಯತ್ನ ಪಟ್ವಿ. ನಿಮ್ಮ ಹತ್ರ ಕೇಳ್ಕೊಳೋದೊಂದೇ, ಅದು ನಿಮ್ಗೆ ಯಾರಾದರೂ ರೆಸ್ಕ್ಯೂವರ್ಸ್ ಇದ್ದರೆ ರೆಸ್ಕ್ಯೂವರ್ಸಿಗೆ ಇನ್ಫಾರ್ಮ್ ಮಾಡಿ. ನಿಮಗೇನು ಟ್ರೀಟ್ಮೆಂಟ್. ಸೊ ಇನ್ನೊಂದು ಏನಪ್ಪ ಅಂತಂದರೆ ಜನಗಳು ನಾವು ಹಿಂಗೆ ರೆಸ್ಕ್ಯೂ ಮಾಡ್ತೀವಿ ಅಂತ ಅಂದು ಎಲ್ಲ ನಮ್ಮ ಮಂಗನಗಳು ಏನಾನ ತರಲೆ ಮಾಡ್ತಂದ್ರೆ ಅದಕ್ಕೆ ಫೋನ್ ಮಾಡ್ತಾರೆ. ದಯವಿಟ್ಟು ನಾವು ಮಂಗನ ಹಿಡಿಯೋರಂತೂ ಅಲ್ಲ. ಏನಾನ ತೊಂದರೆಯಲ್ಲಿತ್ತು ಅಂದರೆ ನಾವು ಅದನ್ನು ರಕ್ಷಿಸ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ದಯವಿಟ್ಟು ಇದೊಂದು ತಲೆಗೆ ಹಾಕೊಳ್ರಿ. ತುಂಬ ಜನ ಕಾಲ್ ಮಾಡ್ತಾರೆ, ಹಣ ಹಂಗೆ ಇದು ಮಾಡ್ತೈತೆ, ಆ ಜನಗಳಿಗೆ ಈ ಥರ ಮಾಡ್ತೈತೆ ಅಂತ. ನಾವು ಮಂಗನ ಹಿಡಿಯೋರು ಅಂತೂ ಅಲ್ಲ, ಒಂದು ಸೇವೆ ಮಾಡ್ತಿದ್ದೀವಿ ಅಷ್ಟೇ. ಇವಾಗ ಇನ್ನೊಂದು ಏನಂದರೆ, ನಮ್ಮ ವಿಡಿಯೋನ ನೋಡ್ತಿದ್ದೀರಾ. ಸೊ ನೋಡೋರೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ. ಇನ್ನೂ ಅತಿ ಹೆಚ್ಚು ರೆಸ್ಕ್ಯೂ ಮಾಡೋಕ್ಕೆ ನಾವು ಮನುಷ್ಯ ಅಂತ ಆಗಲಿ ಪ್ರಾಣಿ ಅಂತ ಇರಲಿ ಇನ್ನೂ ಅತಿ ಹೆಚ್ಚಾಗೇ ರೆಸ್ಕ್ಯೂ ಮಾಡ್ತೀವಿ. ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಗೈಸ್ ಏನಪ್ಪ ಅಂತಂದರೆ ನಾನು ಚಂದು ಇಬ್ಬರೇ ಅಷ್ಟೇ ಅಲ್ಲ ನಾವು ಮಾಡಿರೋದು. ನಮ್ಮ ಬ್ರದರು ಬಂದಿದ್ದರು, ಅವರು ತುಂಬ ಹೆಲ್ಪ್ ಮಾಡಿದ್ರು. ಏನೋ ಒಂದು ಪ್ರಾಣಿನ ರಕ್ಷಿಸ್ಬೇಕಂತ ನಾವು ಅವ್ರೂ ಆಸ್ಪತ್ರೆಗೆಲ್ಲ ಹೋಗಿ ಇದು ಮಾಡಿರುತ್ತೆ. ಬಟ್ ಅದು ಉಳಿಲಿಲ್ಲ. ಅವ್ರೂ ಸಮೇತ ನಮ್ಮ ಜೊತೆ ಮಣ್ಣು ಮಾಡೋಕ್ಕೆ ಬಂದರು. ಇವರೇ ಬ್ರದರ್ ನಿಮ್ಮ ಹೆಸರು? ಬ್ರದರ್ ಅವಿನಾಶ್ ಅಂತನಾ? ನಿಮ್ಮ ಹೆಸರು? ಮಂಜು. ನಿಮ್ಮ ಹೆಸರು ಅಣ್ಣ? ಇಷ್ಟಪಡೋಕ್ಕಿನ್ನೂ ದುಃಖದ ಸಂಗತಿ ಇದು. ಬಟ್ ಏನು ಹೇಳ್ಬೋದು ನೀವು ಈ ಥರ ಮಣ್ಣು ಮಾಡಿದ್ದಕ್ಕೆ? ಮನಸ್ಸಿಗೆ ಬೇಜಾರಾಗುತ್ತೆ. ಹಾಂ ಬ್ರೋ, ನಾವು ಹಿಂಗೆ ಉಳಿಸ್ಕೊಳಕ್ಕೆ ಹಿಂಗೆ ಟ್ರೈ ಮಾಡಿದ್ವಿ, ಬಟ್ ಉಳಿಲಿಲ್ಲ. ಈ ಥರ ಎಲ್ಲ ಶಾಸ್ತ್ರವಾಗಿ ಮಣ್ಣು ಮಾಡಿದ್ವಲ್ಲ, ನೀವೇನು ಹೇಳ್ಬೋದು? ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ಇನ್ನೂ ಹೆಚ್ಚು ಈ ಥರ ಆಗಿದ್ದನ್ನ ಪ್ರಾಣಿಗಳನ್ನ ಈ ಥರ ಆಗಿರೋವನ್ನ ಅವು ಹೆಚ್ಚು ಇನ್ನೂ ಚೆನ್ನಾಗೇ ಮಾಡಬೇಕನ್ನೋದು ನಂದು. ಇನ್ನೂ ಚೆನ್ನಾಗೆ ಇಂಥವಿದ್ರೂ ನಮಗೆ ಇದು ಕರೆದು ನಾನು ಬರ್ತೀನಿ. ಸರಿ ಅಣ್ಣ, ಆಯ್ತು. ನಮ್ಮ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಸೇವೆ ಮಾಡ್ತೀರಿ, ಇನ್ನೂ ಜಾಸ್ತಿ ಮಾಡಲಿ ಅಂತ ಹೇಳಿ ಹಾರೈಸ್ತೀನಿ. ಭಾಳ ಹೆಮ್ಮೆ ವಿಚಾರ ಅದು. ಹಾಂ, ಭಾಳ ಅಂದ್ರೆ ಭಾಳ ಹೆಮ್ಮೆ ವಿಚಾರ ಅದು. ಈ ಥರ ಮಾಡೋದೈತಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ. ಅದೊಂದು ಹೇಳ್ಬೋದಷ್ಟೇ ಅಣ್ಣ. ಏನೋ ನಮ್ಮ ಕೈಲಾದಷ್ಟು ಚಿಕ್ಕ ಸಹಾಯ ಅಷ್ಟೇ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು